ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಇನ್ನೇನು ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಶುರುವಾಗತ್ತೆ. ಈ ಬೋರ್ಡ್ ಎಕ್ಸಾಮ್ಸ್ ಮುಗಿದ ತಕ್ಷಣವೇ ನೀವು ಕರಿಯರ್ನ ಇಂಪಾರ್ಟೆಂಟ್ ಸ್ಟೇಜ್ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಎದುರಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕಾಲೇಜ್ ಸೇರಬೇಕು ಅಂದರೆ ಅಥವಾ ಫ್ಯೂಚರ್ನಲ್ಲಿ ಒಳ್ಳೆ ಜಾಬ್ ಗಿಟ್ಟಿಸ್ಕೊಳ್ಬೇಕು ಅಂದರೆ ಈಗಿನಿಂದಲೇ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದು ತುಂಬಾನೇ ಅವಶ್ಯಕ. ಸೆಕೆಂಡ್ PUC ಎಕ್ಸಾಮ್ಸ್ ಮುಗಿದ ಕೆಲವೇ ದಿನಗಳಲ್ಲಿ JEE ಮೇನ್ಸ್, ನೀಟ್, CUET, ಕ್ಲಾಟ್ ಮತ್ತು IP ಮ್ಯಾಟ್ ನಂತಹ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ನಡೆಯುತ್ತೆ. ಉದಾಹರಣೆಗೆ ಜೂನ್ 19ಕ್ಕೆ ಕ್ಲಾಟ್ ಎಕ್ಸಾಮ್ಸ್ ಮತ್ತು ಜುಲೈ ಸೆಕೆಂಡ್ ವೀಕ್ನಲ್ಲಿ CUET ಎಕ್ಸಾಮ್ಸ್ ಫಿಕ್ಸ್ ಆಗಿವೆ. ಈ ಎಲ್ಲ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ನಡೆಸೋದಕ್ಕೆ ಸ್ಟೂಡೆಂಟ್ಸ್ಗೆ ತುಂಬಾನೇ ಕಡಿಮೆ ಟೈಮ್ ಇರೋದ್ರಿಂದ ಬೋರ್ಡ್ ಎಕ್ಸಾಮ್ ಜೊತೆಗೇನೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಕಡೆಗೂ ಕೂಡ ಗಮನ ಕೊಡಲೇಬೇಕು. ನೀವು ಈ ಎಕ್ಸಾಮ್ಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಪ್ರಾಪರ್ ಆದ ಟೈಮ್ ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಬೋರ್ಡ್ ಎಕ್ಸಾಮ್ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಿ. ಆದರೆ ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ದಿನಕ್ಕೆ ಅಟ್ಲೀಸ್ಟ್ 2 hours ಮೀಸಲಿಡೋದನ್ನ ಮರಿಬೇಡಿ. ನೀವು ಅಂದುಕೊಂಡಿರೋ ಗೋಲ್ ರೀಚ್ ಮಾಡಬೇಕು ಅಂದರೆ ಈ ಶಿಸ್ತು ತುಂಬಾನೇ ಮುಖ್ಯ. ಪ್ರತಿಯೊಂದು ಸಬ್ಜೆಕ್ಟನ್ನು ಡೀಪ್ ಆಗಿ ಸ್ಟಡಿ ಮಾಡೋದ್ರಿಂದ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದರೆ ಫಸ್ಟ್ ಅದರ ಎಕ್ಸಾಮ್ ಪ್ಯಾಟರ್ನ್ ಅನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೀವು CUET ಅಥವಾ ಬೇರೆ ಯಾವುದೇ ಎಕ್ಸಾಮ್ಸ್ ಬರೆಯೋದಿದ್ರೆ ಆನ್ಲೈನ್ನಲ್ಲಿ ಮಾಕ್ ಟೆಸ್ಟನ್ನು ತಗೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋದಕ್ಕೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋದು ಬೆಸ್ಟ್ ಐಡಿಯಾ. ಇದು ನಿಮಗೆ ಎಕ್ಸಾಮ್ನಲ್ಲಿ ಎಷ್ಟು ಸ್ಪೀಡ್ ಆಗಿ ಆನ್ಸರ್ ಮಾಡಬೇಕು ಮತ್ತು ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋ ಐಡಿಯಾವನ್ನು ಕೊಡುತ್ತೆ. ಇನ್ನು UPSC ತರಹದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೈಂಡ್ನಲ್ಲಿ ಇಟ್ಕೊಂಡಿರೋರು ಡೈಲಿ ನ್ಯೂಸ್ ಪೇಪರ್ ಓದೋ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ಇದು ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಡ್ಜನ್ನು ಜಾಸ್ತಿ ಮಾಡುತ್ತೆ. ಎಕ್ಸಾಮ್ಸ್ ಅಲ್ವಾ, ಆಮೇಲೆ ಓದಿದ್ರಾಯ್ತು ಅನ್ನೋ ಆಲಸ್ಯತನವನ್ನು ಬಿಟ್ಟು ಸಿಕ್ಕಿರೋ ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಒಮ್ಮೆ ಸಮಯ ಮಿಂಚಿ ಹೋದರೆ ಆಮೇಲೆ ಪಶ್ಚಾತ್ತಾಪ ಪಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಹಾಗಾಗಿ ನಿಮ್ಮ ಫ್ಯೂಚರ್ ಮತ್ತು ಒಳ್ಳೆ ಜಾಬ್ ಪ್ರೊಫೈಲ್ಗಾಗಿ ಇವತ್ತೇ ಸ್ಟಡಿ ಪ್ಲಾನ್ ರೆಡಿ ಮಾಡಿ. ಆಲ್ ದಿ ಬೆಸ್ಟ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.